ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಕೂಡ ಸಖತ್ತಾಗಿದ್ದೀರಾ ಅಂತ ಅನ್ಕೋತೀನಿ. ಅದಕ್ಕೂ ಮುಂಚೆ ಎಲ್ರಿಗೂ ಗುಡ್ ಮಾರ್ನಿಂಗ್. ಬೆಳಗ್ಗೆ ಬೇಗ ಎದ್ದು, ಬೇಗ ಅಂದರೆ ಇನ್ನೇನು ಮಾಮೂಲಿ ಇರತ್ತಲ್ಲ, ನೈಟ್ ಮಲಗಿದ್ದು ಲೇಟ್ ಆಯಿತು ಅಂತ ಎದ್ದಿದ್ದು 7 ಗಂಟೆ. 7 ಗಂಟೆ ಇದ್ದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆದಮೇಲೆ ಬಿಸಿ ಬಿಸಿ ನೀರು ಕುಡ್ಕೊಂಡು, ಆಮೇಲೆ ಬಿಸಿ ಬಿಸಿ ಒಳ್ಳೆ ಸಾಫ್ಟಾಗಿರೋ ಸ್ವೀಟಾಗಿ ಕಾಣಿಸುವಂತಹ ಇಡ್ಲಿಗೆ ಬೇಳೆ ಸಾರು ತಿನ್ಕೊಂಡು ಕಾಲೇಜಿಗೆ ನಾನು ಹೊರಟಿದ್ದು ಹೀಗೆ. ಒಂದು ID ಕಾರ್ಡು, ಎಲ್ಲಕ್ಕೊಲ್ಲ ಟೀ ಶರ್ಟು, ಒಳ್ಳೆ ಹೊಳೆಯೋ ಮುಖದ ಜೊತೆಗೆ ಬ್ಯಾಗ್ ಹಾಕ್ಕೊಂಡು ನಾನು ಕಾಲೇಜಿಗೆ ಹೊರಟಿದ್ದು ಹೀಗೆ. ಹೋಗೋಕ್ಕೂ ಮುಂಚೆ ನನ್ನ ಮಕ್ಕಳನ್ನ ನೋಡಿಲ್ಲ ಅಂದರೆ ಹೇಗಲ್ವಾ, ಹೋಗೋ ಟೈಮಲ್ಲಿ ಅಡ್ಡ ಬಂದ ನೋಡಿಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ಕಾಲು ಕೈಯೆಲ್ಲ ಆಡಿಸ್ಕೊಂಡು ನಾನು ಕಾಲೇಜ್ ಕಡೆ ಹೊರಟೆ. ಹೋಗುವಾಗ ನಮ್ಮನೆ ದಾರಿ ಇಲ್ಲಿಂದ ಅಂದರೆ ನಮ್ಮ ಮನೆಯಿಂದ ಒಂದು 100 ಮೀಟರ್ ಇರ್ಬೋದು ಅಷ್ಟೇ, ಅಂದರೆ ಯೂನಿವರ್ಸಿಟಿಗೆ. ಸೊ ಹೋಗೋಕ್ಕೂ ಮುಂಚೆ ಈ ಥರ ವೀಡಿಯೋ ಮಾಡಿಕೊಂಡು, ಯಾರು ಹನುಮಂತನ ನೋಡಿಕೊಂಡು, ಸ್ಟೂಡೆಂಟ್ಸ್ಗಳನ್ನ ಝೂಮ್ ಹಾಕ್ಕೊಂಡು ನಾನು ಆಮೇಲೆ ಕೆತ್ತನೆಯ ಮೂರ್ತಿಯನ್ನು ನೋಡಿಕೊಂಡು ಇದು ಒಂದೇ ನಮ್ಮ ಯೂನಿವರ್ಸಿಟಿ ಒಳಗೆ ಬರುವಂತಹ ಬಸ್ಸು. ಆ ಬಸ್ಸಿನ ವೀಡಿಯೋ ಮಾಡಿಕೊಂಡು ಮತ್ತು ನಮ್ಮ ಕುವೆಂಪುರವರ ಸ್ಟ್ಯಾಚ್ಯು ವೀಡಿಯೋ ಮಾಡಿಕೊಂಡು ನಾನು ನಮ್ಮ ಡಿಪಾರ್ಟ್ಮೆಂಟ್ ಕಡೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗಿದ್ದು ಹೀಗೆ. ಏನೇ ಹೇಳಿ, ನಮ್ಮ ಯೂನಿವರ್ಸಿಟಿಲಿ ನಾವೇ ಪುಣ್ಯವಂತರು. ಐ ಥಿಂಕ್ ಈ ಥರ ನೇಚರ್ ಆಗಿರ್ಬೋದು, ಒಂದು ಏನು ಹೇಳೋದು, ನಮ್ಮ ಯೂನಿವರ್ಸಿಟಿ ಬಗ್ಗೆ ಏನು ಹೇಳೋಕ್ಕೂ ಮಾತೇ ಬರಲ್ಲ ಬಿಡಿ, ಅಷ್ಟು ಚೆನ್ನಾಗಿರತ್ತೆ. ಸೊ ನೀನು ಬೆಳಗ್ಗೆ ಕ್ಲಾಸ್ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕಂತ ಬರಬೇಕಾದ್ರೆ ಗೋಲ್ಗಪ್ಪ ತಿನ್ಕೊಂಡು ನಿಂತ್ಕೊಂಡೆ. ಅಷ್ಟೊತ್ತಿಗೆ ಫುಲ್ಲು ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ನೋಡ್ಬೋದು ಯಾವ ರೇಂಜಿಗೆ ಮಳೆ ಬರ್ತಿದೆ ಅಂತ. ನೆನ್ನೆನೂ ಹಾಗೆ ಆಯಿತು, ದಬ 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 ಮಳೆ, ಒಳ್ಳೆ ಮಳೆ ಹೊಡೆದಂಗೆ ಹೊಡಿತು. ಇವತ್ತು ಕೂಡ ಅದೇ ಆ ಥರ. ಸೊ ನಾನು ಇನ್ನೇನು ಮನೆಗೆ ಬಂದು ಊಟಕ್ಕೆ ಬಂದಾಗ ನನ್ನ ಮಕ್ಕಳು ಈ ಥರ ಮಲಗಿದ್ರು. ಮಲಗೋ ಸೋಜಿಗ ನೋಡು ಮಳ್ಳರು. ಮತ್ತು ಊಟ ಮುಗಿಸ್ಕೊಂಡು ಮಧ್ಯಾಹ್ನ ಎಲೆಕ್ಟಿವ್ ಕ್ಲಾಸ್ ಇದ್ದಕ್ಕೆ ಮತ್ತೆ ಹೊರಟಿದ್ದು ಹೀಗೆ. ಹೋಗೋಕ್ಕೂ ಮುಂಚೆ ಸರ್ಕಸ್ ನಡೀತಾ ಇತ್ತು, ಅದನ್ನು ನೋಡಿಕೊಂಡು ಕ್ಯಾಂಪಸ್ನ ನೋಡಿಕೊಂಡು, ಎಲೆಕ್ಟಿವ್ ಕ್ಲಾಸ್ ಇದ್ದಿದ್ದರಿಂದ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಅಲ್ಲಿ ಹೋದ ತಕ್ಷಣ ಕ್ಲಾಸ್ ತುಂಬ ಫುಲ್ಲು ಜನ ಕೂತ್ಬಿಟ್ಟಿದ್ರು. ಬಿಕಾಸ್ ನಾನು ತುಂಬ ಲೇಟಾಗಿ ಹೋಗ್ಬಿಟ್ಟಿದ್ದೆ. ಆ್ಯಕ್ಚುಲಿ ಉಲ್ಟಾ ಹೇಳಿದೆ, 2:15 ಕ್ಲಾಸ್ಗೆ 2 ಗಂಟೆಗೆ ಹೋಗಿದ್ದೆ, ಹಾಗಾಗಿ ಯಾರೂ ಬಂದಿರಲಿಲ್ಲ. ಸೊ ಅಲ್ಲಿ ಮುಗಿಸ್ಕೊಂಡು ನಾನು ಮತ್ತೆ ಎಡಿಟಿಂಗ್ ಕ್ಲಾಸಿಗೆ ಹೋಗೋಣ ಅಂತ ನಮ್ಮ ಡಿಪಾರ್ಟ್ಮೆಂಟ್ ಹತ್ರ ಬಂದಾಗ ಇವತ್ತು ಎಡಿಟಿಂಗ್ ಅಂತ ಬೇಡ, ಮೂವಿ ಹಾಕಿದ್ವಿ, ಮೂವಿ ನೋಡಿ ಅಂತ ಅಂದ್ಬಿಟ್ಟು ಈ ಮೂವಿ ನೋಡಿದ್ದಾಯಿತು. ಮೂವಿನೇ ಮರ್ತೋಯ್ತು. ಸಖತ್ತಾಗಿತ್ತು. ಒಂದು ಅಪ್ಪ ಮಗಳ ಸ್ಟೋರಿದು ತುಂಬ ಚೆನ್ನಾಗಿತ್ತು ಮೂವಿ. ಅದನ್ನು ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು, ಜೊತೆಗೆ ಸ್ವಲ್ಪ ಜನ ಫಸ್ಟ್ ಇಯರ್ಸ್ ಅವರು ಇದ್ದರು, ಅವ್ರ ಜೊತೆ ಎಲ್ಲ ಮಾತಾಡ್ಕೊಳ್ತಾ ಮೂವಿ ನೋಡಿದ್ದು ಟೈಮೇ ಗೊತ್ತಾಗಿರಲಿಲ್ಲ. ಆ್ಯಕ್ಚುಲಿ ನಾವು ಹೋಗಿದ್ದೆ 1:30 ಗಂಟೆ ಲೇಟು. ಅವ್ರಿಗೆ ಇವಾಗಲೇ ಎಲೆಕ್ಟಿವ್ ಇಲ್ಲದೆ ಇರೋದ್ರಿಂದ ಮೂವಿ ಎಲ್ಲ ಹಾಕಿ ಕೂರಿಸಿದ್ರು. ಸೊ ನಾವು ಹೋಗಿ ಮೂವಿ ನೋಡಿಕೊಂಡು ನಾನು ಮನೆಗೆ ಬರ್ತಿದ್ದಂಗೆ ಇಲ್ಲಿ ನಮ್ಮ ಜೂಲಿ ಅಂತ ಒಂದು ನಾಯಿ, ಅದು ರೋಡಲ್ಲಿ ಮರಿ ಹಾಕಿದ್ದು ರೋಡ್ ಸೈಡಲ್ಲಿ. ಸೊ ಅದಾದಮೇಲೆ ಮತ್ತೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಟೀ ಕುಡ್ಕೊಂಡು ಸುಮ್ಮನೆ ಇದು ನಮ್ಮ ಊರಿನ ಲಾಸ್ಟ್ ಗಣೇಶ. ಇದು ಇಂಥ ತಮಿಳಿಯನ್ಸ್ ಇದ್ದಾರಲ್ಲ, ಆ ಏರಿಯಾದಲ್ಲಿ ಇಟ್ಟಿದ್ದು. ನಮ್ಮ ಊರಿನಲ್ಲಿ ಇಷ್ಟೂ ದಿನ ಏನು ಗಣೇಶನ ಇಡ್ತಾಯಿದ್ರು, ಗಣೇಶನ ಮೆರವಣಿಗೆ ನಡೀತಾ ಇತ್ತು. ಅದೇ ರೀತಿ ಈ ಗಣೇಶಂದು ಲಾಸ್ಟ್ ವಿಸರ್ಜನಾ ಕಾರ್ಯಕ್ರಮ. ಸೊ ಮತ್ತೆ ಬಂದು ಈ ಗ್ಯಾಪಲ್ಲಿ ಮತ್ತೆ ನನ್ನ ಡಿಗ್ರಿ ಜೂನಿಯರ್ಸ್ ಎಲ್ಲ ಸಿಕ್ಕಿದ್ರು. ಅವರು ಮತ್ತೆ ಟೀ ಕುಡಿಯೋಣ ಅಂತ ಅಂದು ಟೀ ಕುಡಿಯೋಕ್ಕಂತ ಹೋಗಿದ್ದಾಯಿತು. ಟೀ ಕುಡಿಯೋಕ್ಕೆ ಹೋಗಿ ಮತ್ತೆ ಬಂದು ಆಚೆ ನಿಂತಾಗ ಮೊದಲೇ ನಮ್ಮ ಕಾಲು ನಿಲ್ಲಲ್ಲ ಆಯಿತಾ. ಹೆಂಗಿದ್ರು ಹೋಗಿ ಡ್ಯಾನ್ಸಿಗೆ ಜಾಯ್ನ್ ಆಗಿಬಿಡ್ತೀವಿ. ಅಷ್ಟೊತ್ತಿಗೆ ಸುಮಾ ಬಂದಳು. ಏನು ಮಾಡೋದು ಬೇಡವೋ ಅಂತ ಇನ್ನೂ ಸ್ಕೆಚ್ ಹಾಕ್ಕೊಂಡೇ ಇರಬೇಕಾದ್ರೆ, ಆಮೇಲೆ ಏನಾದ್ರು ಆಗಲಿ ಅಂತ ಅಂದ್ಬಿಟ್ಟು ಹೋಗಿ ಶುರು ಹಚ್ಕೊಂಡೆ. ಆಮೇಲೆ ಒಂದಷ್ಟು ಜನ ಇನ್ನೂ ಇಂಟ್ರೆಸ್ಟ್ ಇರೋರು ಕೂಡ ಬಂದು ವೀಡಿಯೋಗೆ ಜಾಯ್ನ್ ಆದರು. ಸೊ ವೀಡಿಯೋ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮತ್ತೇನು ಇವತ್ತು ಆರೆಂಜ್ ಎಲ್ಲ ತಿಂದ್ಕೊಂಡು ಊಟ ಮಾಡಿಕೊಂಡು ನಾನು ಮತ್ತೆ ನನ್ನ ಕೆಲಸಗಳನ್ನ ಏನಿದೆ ಅಷ್ಟನ್ನು ಮುಗಿಸ್ಕೊಂಡು ಇನ್ನು ಒಂದಷ್ಟು ವೀಡಿಯೋಸ್ ಇತ್ತು, ಯೂಟ್ಯೂಬಲ್ಲೆಲ್ಲ ವೀಡಿಯೋ ನೋಡಿಕೊಂಡು ನಾನು ಕಾಲ ಕಳೆದಿದ್ದಾಯಿತು. ಇಲ್ಲಿ ನಾನು ಎಲ್ಲ ವಿಚಾರನೂ ಹೇಳಲ್ಲ, ಇದೇನು ಒಳ್ಳೆ ಸೋಂಬೇರಿ ಥರ ಇರೋ ವೀಡಿಯೋ ಹಾಕ್ತಾಳೆ ಅಂತ ಅನಿಸ್ಬೋದು. ಆ್ಯಂಡ್ ಬಿಫೋರ್ ದ್ಯಾಟ್
ಇದೊಂದು ಹೇಳಬೇಕಿತ್ತು. ಇವತ್ತು ನಮ್ಮ ಮನೆಗೆ ಸೆನ್ಸಸ್ಗೂ ಕೂಡ ಬಂದಿದ್ದರು. ಆ ಸೆನ್ಸಸ್ ಮುಗಿಸ್ಕೊಂಡು ಹೋದ್ಮೇಲೆ ಇದು ಹೇಳಿದ್ನಲ್ಲ ಆಮೆ ರಿಟರ್ನ್ ಬಂದಿತ್ತು ಅಂತ, ಅದನ್ನು ನೋಡಿಕೊಂಡು ಅದು ಕತ್ಲಲ್ಲೇ ವೀಡಿಯೋ ಮಾಡಿಕೊಂಡು ಇದು ತಿನ್ನೋಣ ಅಂತ ಹೋದೆ. ಫಲೂದ ತಿನ್ಕೊಂಡು ಮನೆಗೆ ಅದೇ ಹೇಳಿದ್ನಲ್ಲ ಆರೆಂಜ್ ತಿನ್ಕೊಂಡು ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವಿಡಿಯೋ. ಯಾರೆಲ್ಲ ವಿಡಿಯೋಸ್ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.